ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಚಾನೆಲ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಅಂಡ್ ಲೈಫ್ ಚೇಂಜಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬರಿಗೂ ಲೈಫ್ ಅಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನು? ಆಬ್ವಿಯಸ್ಲಿ ಅದು ದುಡ್ಡು ಅಥವಾ ಸಂಪತ್ತು. ಇನ್ನು ಹೇಳ್ಬೇಕಂದ್ರೆ ಮನಿ ಅಲ್ವಾ? ನೋಡಿ, ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ತಾರೆ, ಆದ್ರೆ ಕೆಲವರಿಗೆ ಮಾತ್ರ ಯಾಕೆ ಅದೃಷ್ಟ ಕೈ ಹಿಡಿಯುತ್ತೆ? ಯಾಕಂದ್ರೆ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯ ಅನುಗ್ರಹ ಇರೋ ಜಾಗದಲ್ಲಿ ಮಾತ್ರ ಸಂಪತ್ತು ಜಾಸ್ತಿ ಇರುತ್ತೆ ಕಣ್ರಿ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಈ ಲಕ್ಷ್ಮಿ ಅನ್ನೋದು ಚಂಚಲ. ಅವಳು ಒಂದೇ ಕಡೆ ಅಷ್ಟು ಈಸಿಯಾಗಿ ನಿಲ್ಲಲ್ಲ. ಹಾಗಾದ್ರೆ ಅವಳು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಇವತ್ತಿನ ವಿಡಿಯೋದಲ್ಲಿ ಡೈಲಿ ಮಾಡಬೇಕಾದ ಆ 4 ಮ್ಯಾಜಿಕಲ್ ಕೆಲಸಗಳ ಬಗ್ಗೆ ಹೇಳ್ತೇವೆ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಪಾಯಿಂಟ್ ನಂಬರ್ 1, ತುಳಸಿ ಗಿಡದ ಮಹತ್ವ. ನಮ್ಮ ಲಿಸ್ಟ್ ನಲ್ಲಿ ಫಸ್ಟ್ ಇರೋದು ತುಳಸಿ ದೇವಿ. ಗಾಯ್ಸ್, ಶಾಸ್ತ್ರದ ಪ್ರಕಾರ ತುಳಸಿ ಅಂದ್ರೆ ಅದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ. ಯಾವ ಮನೆಯಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ವಿಷ್ಣು ದೇವರ ಆಶೀರ್ವಾದ ಸದಾ ಇರುತ್ತೆ. ಹಾಗಾದ್ರೆ ಈ ತುಳಸಿ ಗಿಡ ತಗೊಂಡು ಏನ್ ಮಾಡ್ಬೇಕು ಅಂತೀರಾ? ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ತುಳಸಿ ಗಿಡ ಇಡಿ. ಪ್ರತಿದಿನ ಸ್ನಾನ ಆದ ಮೇಲೆ ಅದಕ್ಕೆ ನೀರ್ ಹಾಕಿ ಪೂಜೆ ಮಾಡಿ. ಒಂದು ಚಿಕ್ಕ ಟಿಪ್ಸ್: ಭಾನುವಾರ ಮತ್ತೆ ಬುಧವಾರ ಬಿಟ್ಟು ಉಳಿದ ದಿನಗಳಲ್ಲಿ ತುಳಸಿ ಗಿಡನ ಮುಟ್ಟಿದ್ರೆ ನಿಮ್ಮ ದೇಹ ಕಂಪ್ಲೀಟ್ ಆಗಿ ಶುದ್ಧಿಯಾಗತ್ತೆ ಅಂತಾರೆ. ತುಳಸಿನ ಜಸ್ಟ್ ನೋಡಿದ್ರೇನೆ ನಮ್ಮ ಪಾಪಗಳೆಲ್ಲ ದೂರ ಆಗತ್ತೆ ಅನ್ನೋ ನಂಬಿಕೆ ಇದೆ. ಸೊ ಇವತ್ತೇ ನಿಮ್ಮ ಮನೆಯ ಅಂಗಳದಲ್ಲಿ ತುಳಸಿಗೆ ಒಂದು ಸ್ಪೆಷಲ್ ಜಾಗ ಕೊಡಿ. ಪಾಯಿಂಟ್ ನಂಬರ್ 2, ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡಿ. ಸೆಕೆಂಡ್ ಪಾಯಿಂಟ್, ಮನೆಯಲ್ಲಿರೋ ನೆಗೆಟಿವ್ ತೆಗೆಯೋದು. ಕೆಲವೊಂದ್ಸಲ ಎಷ್ಟೇ ದುಡ್ಡು ಬಂದ್ರೂ ಮನೆಯಲ್ಲಿ ನೆಮ್ಮದಿ ಇರಲ್ಲ ಅಲ್ವಾ? ಅದಕ್ಕೆ ಕಾರಣ ನೆಗೆಟಿವ್ ಎನರ್ಜಿ. ಇದನ್ನ ಹೋಗ್ಲಾಡ್ಸೋಕೆ ಒಂದು ಬೆಸ್ಟ್ ಮೆಥಡ್ ಇದೆ. ದಟ್ ಹ್ಯಾಕ್ ಯಾವುದು ಅಂತೀರಾ? ಹಸುವಿನ ಸಗಣಿನ ತಗೊಂಡು ಅದ್ರ ಮೇಲೆ ಸುಗಂಧ ದ್ರವ್ಯ ಮತ್ತೆ ಗುಗ್ಗಲ ಹಾಕಿ ಉರಿಸ್ಬೇಕು. ಆ ಹೊಗೆನ ಮನೆಯ ಪ್ರತಿಯೊಂದು ಮೂಲೆಗೂ ಅಂದ್ರೆ ಎವ್ರಿ ಕಾರ್ನರ್ಗೂ ತೋರಿಸ್ಬೇಕು. ಇದನ್ನ ಮಂಗಳವಾರ, ಗುರುವಾರ ಅಥವಾ ಶನಿವಾರ ಮಾಡಿದ್ರೆ ರಿಸಲ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದು ಮನೆಗೆ ಪಾಸಿಟಿವ್ ವೈಬ್ ಅನ್ನ ಕೊಡುತ್ತೆ, ಮಾತ್ರವಲ್ಲ ಮನೆಯ ವಾತಾವರಣನ ಫ್ರೆಶ್ ಆಗಿ ಕೂಡ ಇಡುತ್ತೆ. ಟ್ರೈ ಮಾಡಿ, ನೀವೇ ರಿಸಲ್ಟ್ ನೋಡಿ. ಇನ್ನು ಪಾಯಿಂಟ್ ನಂಬರ್ 3, ಶನಿವಾರದ ದೀಪದ ಪೂಜೆ. 3ನೇ ಕೆಲಸ ಶನಿವಾರದ ದೀಪ. ನೋಡಿ, ಲಕ್ಷ್ಮೀ ದೇವಿಯ ಸ್ಪೆಷಲ್ ಬ್ಲೆಸ್ಸಿಂಗ್ ಬೇಕು ಅಂದ್ರೆ ಪ್ರತಿ ಶನಿವಾರ ಸಂಜೆ ಒಂದು ಕೆಲಸ ಮಾಡಬೇಕು. ಮನೆಯ ಮೇನ್ ಡೋರ್ ಹತ್ರ ಸಾಸಿವೆ ಎಣ್ಣೆ ಅಂದ್ರೆ ಮಸ್ಟರ್ಡ್ ಆಯಿಲ್ ಉಪಯೋಗಿಸಿ ದೀಪ ಹಚ್ಚಿ. ಟೈಮ್ ಇದ್ರೆ ಹತ್ತಿರ ಇರುವಂತ ಅರಳಿ ಮರದ ಅಂದ್ರೆ ಪೀಪಲ್ ಟ್ರೀ ಕೆಳಗೂ ಒಂದು ದೀಪ ಹಚ್ಚಿ 3 ಬಾರಿ ಪ್ರದಕ್ಷಿಣೆ ಹಾಕಿ. ಇದು ತುಂಬಾನೇ ಪವರ್ಫುಲ್. ಇದರಿಂದ ಲಕ್ಷ್ಮೀ ದೇವಿ ಕೃಪೆ ನಿಮ್ಮ ಮೇಲೆ ಖಂಡಿತ ಇರುತ್ತೆ. ಇದು ಜಸ್ಟ್ ಒಂದು 5 ನಿಮಿಷದ ಕೆಲಸ ಅಷ್ಟೇ, ಆದ್ರೆ ಇದರ ಬೆನಿಫಿಟ್ಸ್ ಮಾತ್ರ ಲೈಫ್ ಟೈಮ್ ಸಿಗುತ್ತೆ. 4ನೇ ಪಾಯಿಂಟ್, ಸಂಪಾದನೆಯಲ್ಲಿ ದಾನ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸಂಪಾದನೆಯಲ್ಲಿ ದಾನ ಮಾಡೋದು. ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದರಲ್ಲಿ ಸ್ವಲ್ಪ ಭಾಗ ದೇವರಿಗೆ ಅಥವಾ ಸಮಾಜಕ್ಕೆ ಹೋಗಬೇಕು. ಪ್ರತಿ ತಿಂಗಳು ನಿಮ್ಮ ಸ್ಯಾಲರಿಲಿ ಒಂದು ಸಣ್ಣ ಭಾಗನ ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಬಡವರಿಗೆ ಸಹಾಯ ಮಾಡೋಕೆ ಬಳಸಿ. ಬಾಕಿ ಹಣನ ಇನ್ವೆಸ್ಟ್ ಮಾಡಿ ಅಥವಾ ಖರ್ಚಿಗೆ ಬಳಸಿ. ನೀವು ಎಷ್ಟು ಕೊಡ್ತೀರೋ ದೇವರು ಅಷ್ಟೇ ನಿಮಗೆ ವಾಪಸ್ ಕೊಡ್ತಾರೆ. ದಾನ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಖುಷಿಯಾಗುತ್ತೆ. ಅಷ್ಟೇ ಅಲ್ಲ, ಅದು ನಿಮ್ಮ ಹತ್ರ ಇರೋ ಹಣಕ್ಕೆ ಒಂದು ವ್ಯಾಲ್ಯೂವನ್ನು ಕೂಡ ಕೊಡುತ್ತೆ. ಸೊ ನೋಡಿದ್ರಲ್ಲ, ಈ 4 ಕೆಲಸಗಳನ್ನ ಫುಲ್ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಮಾಡಿ. ಖಂಡಿತ ನಿಮ್ಮ ಲೈಫ್ ನಲ್ಲಿ ಪಾಸಿಟಿವ್ ಚೇಂಜ್ ನೋಡ್ತೀರಾ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನು ಯಾವ ತರಹದ ವಿಡಿಯೋಗಳು ಬೇಕು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.